ರೈತ ಹುತಾತ್ಮರ ದಿನಾಚರಣೆ ತಾಲೂಕಿನ ಬೆಟ್ಟದಪುರ ಗ್ರಾಮದಲ್ಲಿ ಇಂದು ಕರ್ನಾಟಕ ರೈತ ಹಾಗೂ ಹಸಿರು ಸೇನೆ ವತಿಯಿಂದ ರೈತ ಹುತಾತ್ಮರ 46ನೇ ದಿನಾಚರಣೆಯನ್ನ ಬಹಳ ವಿಜೃಂಭಣೆಯಿಂದ ನೆರವೇರಿಸಿದರು. ಈ ಕಾರ್ಯಕ್ರಮವನ್ನು ರೈತ ಸಂಘ ಹಸಿರು ಸೇನೆ ಕಚೇರಿಯಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯ ಮುಖಾಂತರ ರೈತರಿಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಮೆರವಣಿಗೆಯನ್ನ ಮಾಡಿ ಪ್ರೊಫೆಸರ್ ನಂಜುಂಡಸ್ವಾಮಿ ರೈತ ಮತ್ತು ರೈತ ಸಂಘಟನೆಯ ಪಿತಾಮಹ ಹಾಗೂ ಮಹಾತ್ಮ ಗಾಂಧೀಜಿ ಅಂಬೇಡ್ಕರ್ ಅವರ ಫೋಟೋಗಳಿಗೆ ಪುಷ್ಪಾರ್ಚನೆಯನ್ನ ಮಾಡಿ ಮೌನಾಚರಣೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಸಂಸ್ಥಾಪಕ ಅಧ್ಯಕ್ಷರಾದ ರಫಿ ಉಲ್ಲಾ ಖಾನ್, ರಾಜ್ಯಾಧ್ಯಕ್ಷರಾದ ಪಿಂಜಳ್ಳಿ ನಾಗರಾಜೇಗೌಡ, ತಾಲೂಕು ಅಧ್ಯಕ್ಷ ಕುಮಾರ್, ಉಪಾಧ್ಯಕ್ಷರು ಗಣೇಶ್ ಹುಣಸೂರು, ತಾಲೂಕು ಅಧ್ಯಕ್ಷ ಜಯರಾಮೇಗೌಡ, ಬೆಟ್ಟದಪುರ ದೇವರಾಜು ಸ್ವಾಮಿಗೌಡ, ವಾಸೇಗೌಡ, ಮಾದೇವ್ ಎಚ್ಡಿ ಕೋಟೆ ಅಧ್ಯಕ್ಷರು, ಬುದ್ನೂರ್ ಮಾದೇವ್ ಪದಾಧಿಕಾರಿಗಳು, ಹಾಸನ ಜಿಲ್ಲೆಯ ಅಧ್ಯಕ್ಷರು ಸೋಮಶೇಖರ್, ಉಪಾಧ್ಯಕ್ಷರು ವಾಜಿದ್ ಬ್ಯಾಗ್, ಮಹಿಳಾ ಘಟಕದ ಮರ್ತಾಯಮ್ಮ, ಲಕ್ಷ್ಮೀ ಕಾವೇರಮ್ಮ ಹಾಗೂ ಸದಸ್ಯರು, ಗ್ರಾಮಸ್ಥರು ಹಾಜರಿದ್ದರು. ಸರಿ ಹುತಾತ್ಮರ ದಿನಾಚರಣೆ 10 ಜನ ಆಗಿರ್ಲಿ ನೀವು ಮಾಡ್ರಿ ಅನ್ಬಿಟ್ಟು ತೋರಿಸ್ಲಿಕ್ಕೆ ಈ ತರ ಸಣ್ಣ ಗ್ರಾಮ ಆಯ್ಕೆ ಮಾಡ್ಬಿಟ್ಟು ಮಾಡ್ತಾ ಇರೋದು ರೈತ ಹುತಾತ್ಮರ ದಿನಾಚರಣೆ. ಇವತ್ತು 3 ಫೋಟೋನ ನಾವು ಇಟ್ಟಿದ್ದೀವಿ. ಏನಕ್ಕೆ ಅಂದ್ರೆ ಒಬ್ಬರು ಸ್ವಾತಂತ್ರ್ಯ ಕೊಡಿಸಿದವರು, ಇನ್ನೊಬ್ರು ಸಂವಿಧಾನ ಬರೆದವರು, ಇನ್ನೊಬ್ರು ನಮ್ಗೆ ಆಗಿ ಹುತಾತ್ಮರಾದವರು. ಏನ್ ಹೇಳಿ, ಈ 3 ಫೋಟೋ ಇವತ್ತು ಇಟ್ಟು ನಾವು ಏನಕ್ಕೆ ತೋರಿಸ್ತಾ ಇದೀವಿ, ಮನವರಿಕೆ ಮಾಡ್ತಾ ಇದೀವಿ ಅಂದ್ರೆ ಇವಾಗ್ಲಾದ್ರೂ ನಮ್ಮ ಜನ ಜಾಗೃತರಾಗ್ಲಿ, ನಮ್ಮ ಜನಕ್ಕೆ ಆದಷ್ಟು ಬುದ್ಧಿ ಬರಲಿ ಅಂತ ಎಚ್ಚರಿಸ್ಕೊಳ್ಳಿರ್ಲಿ ಈ ಒಂದು ಸ್ವಲ್ಪ ಸಂದರ್ಭದಲ್ಲಿ ಅಂತ ನಾವು 3 ಫೋಟೋನ ಇಟ್ಬಿಟ್ಟು ತೋರಿಸ್ತಾ ಇದ್ದೀವಿ. ಆದರೆ ಅವರು ತೋರಿಸಿರೋಂಥ ದಾರಿಯಲ್ಲಿ ಶಿಸ್ತಾಗಿ ನಾವೇನು 100 ಭಾಗನೂ ನಾವು ಹೋಯ್ತೀವಿ ಅಂತ ನಾವು ಇನ್ನೊಂದು ಕೊಡ್ಬೇಕಿಲ್ಲ. ಆದ್ರೆ ಅಟ್ಲೀಸ್ಟ್ ಒಂದು 75ರಿಂದ 80 ಭಾಗನಾದ್ರೂ ನಡೆಯುವಂತ ಒಂದು ಕೆಲಸ ಆಗ್ಲಿ. ಆದ್ರೆ ರೈತ ಸಂಘಟನೆ ಅಂದ್ರೆ ಬೇಜಾರಾಗುತ್ತೆ. ಇವತ್ತು ಕೆಲವೊಬ್ರು ಮಾತಾಡ್ತಾರೆ ಏನಂತಂದ್ರೆ ಶಾಲ ಹಾಕೊಂಡು ಹೊಂಟ್ರು, ಅವ್ರಿಗೇನಪ್ಪ ಯಾವ ಕಡೆ ಏನಾದ್ರು ಜೋಬ್ ತುಂಬಿಸ್ಕೊಂಡು ಬರ್ತಾರೆ, ಈ ಪರಿಸ್ಥಿತಿ ಬಂದು ನಿಂತಿದೆ. ಅದನ್ನ ನಾವು ಅದರಿಂದ ತೊಲಗಿಸ್ಬೇಕು. ಅದನ್ನ ಆ ಮಾತಿನಿಂದ ನಾವು ದೂರ ಉಳಿಬೇಕು ಅಂದ್ರೆ ಫಸ್ಟ್ ನಾವು ಸ್ವಚ್ಛರಾಗ್ಬೇಕು. ನಾವು ಸ್ವಚ್ಛರಾದ್ರೆ ಮಾತ್ರ ಬೇರೆಯವ್ರಿಗೆ ಸ್ವಚ್ಛರಾಗಕ್ಕೆ ಚಾನ್ಸ್ ಆಗೋದು. ಹಾಗಾಗಿ ಈ ರೈತ ಸಂಘಟನೆ ಪ್ರತಿ ಗ್ರಾಮದಲ್ಲಿ 10 ಜನ ಮಾಡ್ರಿ. ಆದ್ರೆ ನಾವು ಕಳೆದ ಬಾರಿ ಎಚ್ಡಿ ಕೋಟೆಯಲ್ಲಿ ಮಾಡಿದ್ವು, ಹುಣಸೂರಲ್ಲಿ ಮಾಡಿದ್ದು. ಹಾಗೆ ಈ ಸಲ ಪಿರಿಯಾಪಣ್ಣ ತಾಲೂಕು ಬೆಟ್ಟದಪುರ ಒಂದು ಹೋಬಳಿಯಲ್ಲಿ ಇವತ್ತು ರೈತ ಹುತಾತ್ಮರ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಇದೇ ರೀತಿಯಲ್ಲಿ ಪ್ರತಿ ಜಿಲ್ಲೆ ಪ್ರತಿ ಗ್ರಾಮದಲ್ಲೂ ರೈತ ಹುತಾತ್ಮರ ದಿನಾಚರಣೆ ಧ್ವನಿ ಎತ್ತಬೇಕು ನಮ್ಮ ರೈತ ಬಾಂಧವರು. ಹಾಗೆ ಯಾಕೆ ಅಂದರೆ ದಿನನಿತ್ಯ ನಮ್ಮ ರೈತ ಶೋಷಣೆಗೆ ಒಳಗಾಗ್ತಾ ಇರೋದು ಯಾರು ಅಂದರೆ ನಮ್ಮ ರೈತನೇ. ಯಾವುದೇ ಬೆಳೆದಂಥ ಬೆಳೆಗಾಗಲಿ ಸೂಕ್ತವಾದ ಬೆಲೆ ಸಿಗಲ್ಲ. ಕಷ್ಟ ಬಿದ್ದು ಬೆಳೆದ್ರು ಯಾವುದೇ ರೀತಿಯಲ್ಲಿ ಅದನ್ನ ಮಾರ್ಲಿಕ್ಕೆ ಹೋದಾಗ ಮಧ್ಯವರ್ತಿಗಳ ಹಾವಳಿ ಅಂತೂ ತಪ್ಪಲ್ಲ. ಇವತ್ತೇನಾಗಿದೆ ಅಂದರೆ ನಮ್ಮ 4 ತಾಲೂಕುಗಳಲ್ಲಿ ತಂಬಾಕುವನ್ನು ಬೆಳೀತಾ ಇದ್ದಾರೆ. ಪಿರಿಯಾಪಟ್ಟಣ, ಎಚ್ಡಿ ಕೋಟೆ, ಹುಣಸೂರು ಮತ್ತು ಕೇರನಗರ 5 ತಾಲೂಕು, ರಾಮನಾಥಪುರ 5 ತಾಲೂಕಲ್ಲಿ ತಂಬಾಕುವನ್ನು ಬೆಳೀತಾ ಇದ್ದಾರೆ. ಆದರೆ ಬೀಜ ಕೊಡಬೇಕಾದ್ರೆ ಇಲ್ಲದೆ ಇರೋ ರೂಲ್ಸು, ಬೀಜ ಯಾಕಂದರೆ ಪ್ಯಾಕೆಟ್ಗೆ 500 ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡು ಮಾಡ್ಕೊಂಡು ಹೋದ್ರು. ಆ ಟೈಮಲ್ಲಿ ಇಲ್ಲದೆ ಇರೋ ರೂಲ್ಸ್ನ ಏನು ಮಾಡಿದ್ರು ಅಂದರೆ ಹೊಗೆಸೊಪ್ಪು ಮಂಡಳಿಯವರು ಈಗ ಬೆಳೆದಾದ ಮೇಲೆ ನೀವು